ಇನ್ನು ಮುಸ್ಲಿಂ ಮೀಸಲಾತಿ ವಿಚಾರ ಸದನದಲ್ಲಿ ಬರುತ್ತೆ ಅಂತ ನಿನ್ನೆಯಿಂದ ಕೂಡ ಬಿಜೆಪಿ ನಾಯಕರು ಕಾಯ್ತಾ ಇದ್ದಾರೆ. ಆದರೆ ಒಂದು ವಿಚಿತ್ರವಾದಂಥ ಘಟನೆ ನಡೀತು. ಅಫ್ಕೋರ್ಸ್ ಇವತ್ತು ಕೂಡ ಮುಸ್ಲಿಂ ಮೀಸಲಾತಿ ವಿಚಾರ ಚರ್ಚೆಗೆ ಬರುತ್ತೆ ಅಥವಾ ಬಿಲ್ ಚರ್ಚೆಗೆ ಬರುತ್ತೆ ಅನ್ನುವಂಥ ನಿರೀಕ್ಷೆನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಮೀಸಲಾತಿ ಬಂದಿಲ್ಲ. ಇದರಲ್ಲಿ ಸಾಕಷ್ಟು ವಿಚಾರ ಇದೆ. ಒಂದು ಸಂಸದೀಯ ತಂತ್ರಗಾರಿಕೆ ಇದ್ರೆ, ಇನ್ನು ನಿನ್ನೆ ಕೂಡ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಂಥ ಬಿಜೆಪಿ ನಾಯಕರು ವಿರೋಧ ಮಾಡಲೇಬೇಕು ಅಂತ ತಯಾರಿ ಮಾಡಿದ್ರು. ಅಷ್ಟರಲ್ಲೇ ಸರ್ಕಾರ ಸಪ್ಲಿಮೆಂಟರಿ ಬಿಲ್ನಲ್ಲಿ ಅಥವಾ ಸಪ್ಲಿಮೆಂಟರಿ ವಿಧೇಯಕದಲ್ಲಿ ಈ ಒಂದು ಬಿಲ್ಲನ್ನು ಮಂಡಿಸಿಯೇ ಬಿಡ್ತು. ಈ ವಿಚಾರ ಕೂಡ ಬಿಜೆಪಿ ಪಾಳ್ಯದಲ್ಲಿ ಸಾಕಷ್ಟು ಬೇಸರವನ್ನು ತರಿಸಿದೆ. ಇದರ ಜೊತೆಗೆ ಬಿಜೆಪಿ ಕೂಡ ಈಗ ಎಲ್ಲ ಪ್ಲಾನ್ ಮಾಡ್ಕೊಂಡಿದೆ. ಹೇಗಾದರೂ ಮಾಡಿ ಶತಾಯಗತಾಯ ಬಿಲ್ ಮಂಡನೆ ಆಗೋದಕ್ಕೆ ಬಿಡಲ್ಲ ಅಥವಾ ಬಿಲ್ ಅಂಗೀಕಾರ ಆಗೋದಕ್ಕೆ ಬಿಡಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಇದರ ಜೊತೆಗೆ ನಿನ್ನೆ ಸದನದ ಪಡಸಾಲೆಯಲ್ಲಿ, ಅದರಲ್ಲೂ ಬಿಜೆಪಿ ಪಾಳ್ಯದಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗು, ಬೈಠಕ್ಗಳ ಮೇಲೆ ಬೈಠಕ್ಗಳಾಗಿದೆ. ಯಾವ ರೀತಿ ಸರ್ಕಾರವನ್ನು ಕಟ್ಟಾಕಬೇಕು, ಯಾವ್ಯಾವ ನಾಯಕರಿಗೆ ಏನೇನು ಜವಾಬ್ದಾರಿ ಕೊಡಬೇಕು, ಜೊತೆಗೆ ವಿಪ್ ಹೇಗೆ ಎಲ್ಲ ಶಾಸಕರ ಜೊತೆಗೆ ಕೋರ್ಡಿನೇಟ್ ಮಾಡಬೇಕು, ಈ ಎಲ್ಲ ವಿಚಾರಗಳ ಜೊತೆಗೆ ಚರ್ಚೆ ಆಗಿದೆ. ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವ ಅಂಗೀಕೃತವಾಗಿದೆ. ವಿರೋಧ ಪಕ್ಷದವರ ಕಣ್ಣು ತಪ್ಪಿಸಿ ಸದನದ ಬಿಲ್ ಅನ್ನು ತಂದಿದ್ದಾರೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ನಾವು ಇದನ್ನು ಸ್ಪಷ್ಟವಾಗಿ ವಿರೋಧಿಸುತ್ತೇವೆ. ಮುಸ್ಲಿಂ ಮೀಸಲಾತಿ ಕಿಚ್ಚು, ಮೀಸಲಾತಿ ಜೇನುಗೂಡಿಗೆ ಕೈ ಹಾಕಿರೋ ಸಿದ್ದರಾಮಯ್ಯ ಸರ್ಕಾರ ಅಂದುಕೊಂಡ ಕೆಲಸವನ್ನ ಮಾಡೇ ಬಿಟ್ಟಿದೆ. ಸರ್ಕಾರಿ ಗುತ್ತಿಗೆಯಲ್ಲಿ 2 ಕೋಟಿಯವರೆಗೆ 4% ನೀಡುವ ಮೀಸಲಾತಿ ವಿಧೇಯಕ ಮಂಡನೆಯಾಗಿದೆ. ನಿನ್ನೆ ವಿಧಾನಸಭೆಯಲ್ಲಿ ಬಿಲ್ ಮಂಡನೆ ಮಾಡಲಾಗಿದೆ. ಬಿಜೆಪಿಯವರು ಎಷ್ಟೇ ವಿರೋಧಿಸಿದ್ರೂ ಸರ್ಕಾರ ಮಾತ್ರ ಮುಸ್ಲಿಂ ಮೀಸಲಾತಿ ಬಿಲ್ ಮಂಡಿಸಿದೆ. ಇತ್ತ ವಿಪಕ್ಷ ನಾಯಕರು ದೊಡ್ಡ ಹೋರಾಟಕ್ಕೆ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಮುಸ್ಲಿಂ ಮೀಸಲಾತಿ ಬಿಲ್ ಮಂಡನೆ, ಬಿಜೆಪಿ ವಿರೋಧ. ಇದನ್ನು ಸ್ಪಷ್ಟವಾಗಿ ವಿರೋಧಿಸುತ್ತೇವೆ. ಕದ್ದು ಮುಚ್ಚಿ ಬಿಲ್ ಮಂಡನೆ ಎಂದು ಬಿಜೆಪಿ ಆರೋಪ. ಕದ್ದು ಮುಚ್ಚಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ನಡೆಗೆ ವಿಪಕ್ಷ ನಾಯಕರಿಂದ ವಿರೋಧ. ಸದನದ ಒಳಗಡೆನೂ ಕೂಡ ವಿರೋಧಿಸುತ್ತೇವೆ, ಸದನದ ಹೊರಗಡೆನೂ ಕೂಡ ವಿರೋಧಿಸುತ್ತೇವೆ. ಸರ್ಕಾರ ಮುಸ್ಲಿಂ ಮೀಸಲಾತಿಯನ್ನ ಕೊಡಬೇಕು ಅಂತಾನೆ ದಿಟ್ಟ ನಿರ್ಧಾರವನ್ನೇ ಮಾಡಿತ್ತು. ಮೊನ್ನೆಯ ಬಜೆಟ್ನಲ್ಲಿ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಯನ್ನ ಘೋಷಣೆ ಮಾಡಲಾಗಿತ್ತು. ಇದನ್ನ ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಬಣ್ಣಿಸಿತ್ತು. ಬಿಜೆಪಿ ಎಷ್ಟೇ ವಿರೋಧ ಮಾಡಿದ್ರೂ ನಿನ್ನೆ ವಿಧಾನಸಭೆಯಲ್ಲಿ ಬಿಲ್ ಮಂಡನೆಯಾಗಿದೆ. ಸಚಿವ ಎಚ್.ಕೆ. ಪಾಟೀಲ್ ವಿಧೇಯಕ ಮಂಡಿಸಿದ್ರು. ಇದು ಬಿಜೆಪಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, 2025 ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020 ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುವುದಕ್ಕೆ ಅನುಮತಿ ಕೋರುತ್ತೇನೆ. ವಿಧೇಯಕ ಮಂಡಿಸಲಾಗಿದೆ. ವಿಪಕ್ಷಗಳ ಕಣ್ತಪ್ಪಿಸಿ ನಿನ್ನೆ ಸದನದಲ್ಲಿ ಬಿಲ್ ಮಂಡನೆ. ವಿರೋಧ ಪಕ್ಷದವರ ಕಣ್ಣು ತಪ್ಪಿಸಿ ಸದನದ ಬಿಲ್ ಅನ್ನು ತಂದಿದ್ದಾರೆ. ತುಗಲಕ್ ದರ್ಬಾರ್ ಎಂದು ವಿಜಯೇಂದ್ರ ಆಕ್ರೋಶ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ತುಗ್ಲಕ್ ದರ್ಬಾರ್ ಏನೋ ಇದೆ. ಅಸಲಿಗೆ ನಿನ್ನೆ ವಿಧಾನಸಭೆಯಲ್ಲಿ ಮುಸ್ಲಿಂ ಮೀಸಲಾತಿ ವಿಧೇಯಕ ಮಂಡನೆ ಆಗಿರೋದೇ ವಿಪಕ್ಷ ನಾಯಕರಿಗೆ ಗೊತ್ತಾಗಿಲ್ಲ. ಬೇರೆ ಬೇರೆ ವಿಧೇಯಕಗಳನ್ನ ಮಂಡನೆ ಮಾಡಲಾಗ್ತಿತ್ತು. ಈ ವೇಳೆ ಮುಸ್ಲಿಂ ಮೀಸಲಾತಿ ಬಂದಿರೋ ವಿಚಾರವೇ ಗೊತ್ತಾಗಿಲ್ಲ. ಮುಸ್ಲಿಂ ಮೀಸಲಾತಿ ವಿಧೇಯಕಕ್ಕೆ ಪೂರಕ ಆಗಿರೋ ಬಿಲ್ ಮಂಡನೆ ವೇಳೆಯೇ ಮಂಡನೆಯಾಗಿದೆ. ಕೆಟಿಪಿಪಿ ಕಾಯ್ದೆ ಅಂದರೆ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ವಿಧೇಯಕ ಮಂಡನೆ ವೇಳೆಗೆ ಮುಸ್ಲಿಂ ಬಿಲ್ ಮಂಡಿಸಲಾಗಿದೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಭೋಜನ ವಿರಾಮದ ಬಳಿಕ ಬಿಲ್ ಬಗ್ಗೆ ಚರ್ಚೆ ವೇಳೆ ಮಂಡನೆಯಾಗಿರೋದು ಗೊತ್ತಾಗಿದೆ. ಇದರಿಂದ ವಿಪಕ್ಷ ನಾಯಕರು ತಮ್ಮ ಅಧಿಕಾರಿಗಳ ಮೇಲೆಯೇ ಆಕ್ರೋಶ ಹೊರಹಾಕಿದ್ರು. ಅಧಿಕಾರಿಗಳಿಗೆ ಗೊತ್ತಾಗದ ರೀತಿ ಹೇಗೆ ಬಿಲ್ ಮಂಡನೆ ಆಯಿತು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಈ ಕಾರಣದಿಂದಾಗಿ ಯಾವುದೇ ತಂತ್ರಗಾರಿಕೆ ಇಲ್ಲದೆ ಬಿಜೆಪಿ ಹೋರಾಟ ಮಾಡುವಲ್ಲಿ ಹಿನ್ನಡೆ ಅನುಭವಿಸಬೇಕಾಯಿತು.
ವಿಧಾನಸಭೆಯಲ್ಲಿ ಮುಸ್ಲಿಂ ಮೀಸಲಾತಿ ಬಿಲ್ ಮಂಡನೆಗೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷಗಳ ಕಣ್ತಪ್ಪಿಸಿ ಬಿಲ್ ಮಂಡಿಸಿದ್ದಾರೆ, ಇದು ತುಘಲಕ್ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ರು. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿನ್ನೆ ದಿನ ಸದನದಲ್ಲಿ ಕದ್ದು ಮುಚ್ಚಿ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಬಿಲ್ ಅನ್ನ ಮಂಡನೆ ಮಾಡಿದ್ದಾರೆ, ಕದ್ದು ಮುಚ್ಚಿ ಮಾಡಿದ್ದಾರೆ. ವಿರೋಧ ಪಕ್ಷದವರ ಕಣ್ಣು ತಪ್ಪಿಸಿ ಸದನದಲ್ಲಿ ಬಿಲ್ ಅನ್ನು ತಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನಿಲುವು ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ತುಗ್ಲಕ್ ದರ್ಬಾರ್ ಏನೋ ಇದೆ, ನಾವು ಇದನ್ನು ಸ್ಪಷ್ಟವಾಗಿ ನಾವು ವಿರೋಧಿಸ್ತೇವೆ. ಸದನದ ಒಳಗಡೆನೂ ಕೂಡ ವಿರೋಧಿಸ್ತೇವೆ, ಸದನದ ಹೊರಗಡೆನೂ ಕೂಡ ವಿರೋಧಿಸ್ತೇವೆ. ಅಷ್ಟೇ ಅಲ್ಲ, ಈ ಸಿಚುವೇಶನ್ ಡಿಮಾಂಡ್ಸ್, ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಇದನ್ನ ಪ್ರಶ್ನೆ ಮಾಡಲಿದ್ದೇವೆ. ಯಾವುದೇ ಕಾರಣಕ್ಕೂ ಇವರ ದುರಾಡಳಿತಕ್ಕೆ ಒಂದು ಇತಿಮಿತಿಗಳಿದ್ದಾವೆ. ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್. ಮುಸ್ಲಿಂ ಮೀಸಲಾತಿಯಲ್ಲಿ ಸರ್ಕಾರದ ನಡೆಯನ್ನೇ ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಿಶೇಷ ಸಭೆ ಕೈಗೆತ್ತಿಕೊಂಡ್ರು. ಸಭೆಯಲ್ಲಿ ಹಿರಿಯ ನಾಯಕರು ಭಾಗಿಯಾಗಿದ್ರು. ಶಾಸಕರಾದ ಆರಗ ಜ್ಞಾನೇಂದ್ರ, ಎಸ್ಆರ್ ವಿಶ್ವನಾಥ್ ಇನ್ನಿತರರು ಸೇರಿದಂತೆ ಚರ್ಚೆ ಮಾಡಿದ್ರು. ಇನ್ನು ಅಹೋರಾತ್ರಿ ಧರಣಿ ಬಗ್ಗೆಯೂ ಚಿಂತನೆ ನಡೆಸಲಾಗಿದೆ. ಎಲ್ಲ ನಮ್ಮ ಪಕ್ಷದ ಮುಖಂಡಕ್ಕೂ ಚರ್ಚೆ ಮಾಡ್ತೇವೆ. ಕಾನೂನಾತ್ಮಕವಾಗಿ ಯಾವ ಹೆಜ್ಜೆನ ಇಡಬೇಕು, ಸದನದ ಒಳಗಡೆ ಯಾವ ರೀತಿ ಹೋರಾಟವನ್ನ ಮಾಡಬೇಕು, ಸದನದ ಹೊರಗಡೆ ಏನು ಹೋರಾಟ ಮಾಡಬೇಕು, ಎಲ್ಲ ಮುಖಂಡಕ್ಕೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ಇನ್ನು ವಿವಾದಾತ್ಮಕ ತಿದ್ದುಪಡಿಗೆ ಒಪ್ಪಿಗೆ ನೀಡದಂತೆ ರಾಜ್ಯಪಾಲರಿಗೆ ಶಾಸಕ ಯತ್ನಾಳ್ ಪತ್ರ ಬರೆದಿದ್ದಾರೆ. ಇನ್ನು ಲೋಕಸಭೆಯಲ್ಲೂ ಮುಸ್ಲಿಂ ಮೀಸಲಾತಿ ವಿಚಾರ ಪ್ರಸ್ತಾಪ ಆಯಿತು. ಬಿಜೆಪಿ ಸದಸ್ಯ ನಿಶಿಕಾಂತ್ ದುಬೆ ಪ್ರಸ್ತಾಪ ಮಾಡಿದ್ರು. ಇನ್ನು ತೇಜಸ್ವಿ ಸೂರ್ಯ ಮಾತನಾಡಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಬಾರದು ಅಂದ್ರು. A state should be secular in nature, yes. But through this 4% Muslim reservation, yes. The Congress government in Karnataka is incentivizing religious conversion into Islam. ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಕೂಡ ಪ್ರತಿತಂತ್ರ ನಡೆಸಿದೆ. ಚರ್ಚೆಗೆ ಅವಕಾಶ ಕೊಡದಂತೆ ಪ್ಲಾನ್ ಮಾಡಿಕೊಂಡಿದೆ. ವಿಳಂಬ ನೀತಿ ಅನುಸರಿಸೋ ಪ್ಲಾನ್ ಮಾಡಿಕೊಂಡಿದೆ. ಅದೇನೇ ಹೇಳಿ ಮುಸ್ಲಿಂ ಮೀಸಲಾತಿ ವಿಧೇಯಕ ಪರಿಷತ್ನಲ್ಲೂ ಮಂಡನೆ ಆಗಬೇಕಿದೆ. ಇಲ್ಲೂ ಕೂಡ ಹಂಗಾಮ ಆಗುವುದು ಮಾತ್ರ ಫಿಕ್ಸ್. ಬ್ಯೂರೋ ರಿಪೋರ್ಟ್, TV9.